ನೀವು ಕರ್ಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ನಾವು ಹುಟ್ಟಿದಾಗಿಂದನೂ ನಾವು ಕರಗ ನೋಡಕ್ ಬರ್ತೀವಿ ಇಲ್ಲಿ. ಇನ್ನೊಂದು ನಮ್ಮ ಇದರಲ್ಲಿ ನಮ್ಮೂರಲ್ಲೂ ನಮ್ಮ ತಮ್ಮ ಅವರು ಕರಗ ತೆಗಿತಾರೆ ಅವರು. ಅದರಿಂದ ನಮಗೆ ನಮ್ಮಮ್ಮ ದ್ರೌಪದಮ್ಮ ಅಂದರೆ ನಮಗೆ ಪ್ರಾಣನೇ. ಏನೇ ಇದ್ರೂ ಆ ಅಮ್ಮ ಹತ್ರನೇ ನಾವು ಬೇಡ್ಕೊಳ್ಳೋದು. ಏನೇ ಕೇಳ್ಕೊಂಡ್ರು ಆ ಅಮ್ಮ ಇಲ್ಲ ಅನ್ನಲ್ಲ. ಅವ್ರ ಮಕ್ಕಳ ಥರ ನಾವೆಲ್ಲನೂ. ಅದರಿಂದ ನಾವು ಅವತ್ತಿಂದನೂ ಆ ಅಮ್ಮಂಗೆ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ. ನಾಳೆ ಕರ್ಗ ಇದೆ. ನಾಳೆ ಕರ್ಗ ಇರೋದ್ರಿಂದ ನೀವು 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 ನೋಡಿರೋ ಪ್ರಕಾರ ಕರ್ಗ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಅದು ಒಂದು ವಿಜೃಂಭಣೆ ಹೇಳೋದಾದ್ರೆ? ಅದು ನೋಡೋದಕ್ಕೇನೆ ಎರಡು ಕಣ್ಣು ಸಾಕಾಗಲ್ಲ ಸರ್ ಅದು. ಅಮ್ಮ ಹೊರಗಡೆ ಬರೋದಕ್ಕೆ 1000 ಜನ ಕಾಯ್ಕೊಂಡಿರ್ತಾರೆ. ಅದರಿಂದ ಅದನ್ನ ಕಣ್ಣು ತುಂಬಿಸ್ಕೊಳ್ಳೋದಕ್ಕೋಸ್ಕರನೇ ನಾವು ಇಲ್ಲಿ ನೈಟೇ ಬಂದು ಕಾಯ್ಕೊಂಡಿರ್ತೀವಿ. ಅದನ್ನ ನೋಡೋದೇ ಒಂದು ಪವಾಡ. ಮುಂದು ದರ್ಶನ ಪಡೆಯೋದಕ್ಕೇನೆ ಪುಣ್ಯ ಮಾಡಿರ್ಬೇಕು ನಾವು. ನಾವು ಪುಣ್ಯ ಮಾಡಿದ್ದೀವಿ ಆಲ್ರೆಡಿ ಇಲ್ಲಿ ಹುಟ್ಟಿರೋದಕ್ಕೆ. ಇದರಲ್ಲಿ ನಾವು ಕ್ಷತ್ರಿಯಸ್ ವಂಶದವರಾಗಿ ಹುಟ್ಟಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಅವ್ರನ್ನ ಆರಾಧಿಸೋದಕ್ಕೆ, ಅಮ್ಮನ್ನ ಆರಾಧಿಸೋದಕ್ಕೆ. ರಾತ್ರಿ ಎಲ್ಲ ಕರ್ಗ ಇದು ಒಂದು ನಡೆಯುತ್ತೆ. ಹೌದು. ಅದನ್ನೆಲ್ಲ ಯಾವ ರೀತಿಯಾಗಿ ನೋಡ್ತೀರಾ? ಅದು ಹೆಂಗ್ ಖುಷಿ ಕೊಡುತ್ತೆ ನಿಮ್ಗೆ ಅದೆಲ್ಲ? ಅದು ನಾವು ಬರ್ತೀವಿ, ನೈಟೇ ಬರ್ತೀವಿ. ಹಾ. ಅಮ್ಮ ಹೊರಗಡೆ ಬರೋವರೆಗೂ ಕಾಯ್ಕೊಂಡಿದ್ದು ಅದು ನೋಡ್ತೀವಿ ಅಷ್ಟೇ. ಈ ಬೆಂಗಳೂರಿನ ಒಂದಷ್ಟು ಏರಿಯಾಗಳಿಗೆಲ್ಲ ಹೋಗುತ್ತೆ, ಹಾ. ಅದೆಲ್ಲ ಒಂದಷ್ಟು ಎಲ್ಲ ನಡೆಯುತ್ತಲ್ಲ, ಅದೆಲ್ಲ ಹೌದು. ಹೇಗಿರುತ್ತೆ ಅದೆಲ್ಲ? ಅದೆಲ್ಲ ಅದೇ ಸರ್, ಇಲ್ಲಿ ಹೊರಗಡೆ ಬಂದ್ಮೇಲೆ ಅದು ಫುಲ್ಲು ಇಲ್ಲಿ ಅವ್ರದ್ದು ಇದು ಇರುತ್ತೆ. ಅವ್ರದ್ದು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಅದೆಲ್ಲ ಸುತ್ಕೊಂಡ್ಬರೋವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡ್ತೀವಿ ನಾವು. ಆಮೇಲೆ ಹೊರಗಡೆ ಹೋದ್ಮೇಲೆ ಮಹಾಮಂಗಳಾರತಿ ಮುಗಿಸ್ಕೊಂಡು ನಾವು ಹೋಗ್ತೀವಿ. ಅದನ್ನ ನೋಡೋದಕ್ಕೇನೆ ಎಲ್ಲ ತುಂಬ ಕಡೆಯಿಂದ ಬರ್ತಾರೆ ಜನ. ತುಂಬ ಕಡೆಯಿಂದ ಜನ ಬಂದು ಆ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಹೆಸರು? ನನ್ನ ಹೆಸರು ಭಾಗ್ಯ ಅಂದ್ಬಿಟ್ಟು. ಕುಲಸ್ಥರಿಗೆ ಮಾತ್ರ ಆಗಿರುವಂಥ ಇದು ಸುಮಾರು 800 ವರ್ಷಗಳಿಂದ ನಡ್ಕೊಂಡು ಬಂತಾರಂಥದ್ದು. ಇದರಲ್ಲಿ ಎಲ್ಲ ಜಾತಿ ಧರ್ಮ ಭೇದ ಏನೂ ಇಲ್ಲ. ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲ ನಾವು ಮಸಾನ್ ಸಾಬ್ ದೇವಸ್ಥಾನಗೆಲ್ಲ ಹೋಗೋದು, ಎಲ್ಲ ಅವರು ಬಂದು ಪೂಜೆಗಳು ಮಾಡ್ಕೊಳ್ಳೋದು ಎಲ್ಲ ಇದೆ. ಇದರಲ್ಲಿ ಧರ್ಮ ಸಂಪ್ರದಾಯ ಏನೂ ಇಲ್ಲ. ಇದು ಆವಾಗಿಂದ ಆದಿಶಕ್ತಿಯಿಂದ ಬಂದಿರೋಂಥ ನಮ್ಮ ಜನಾಂಗ ಕುಲದವರು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. 700-800 ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ತುಂಬ ಶ್ರೇಷ್ಠವಾಗಿರೋಂಥ ದೇವಸ್ಥಾನ ಇದು. ಎಲ್ಲ ಒಂದು ಸಾಂಸಾರಿಕ ಮತ್ತು ಈ ನಮ್ಮ ಎಲ್ಲ ಕುಲ ಬಾಂಧವರು ಎಲ್ಲ ಸೇರಿ ಒಗ್ಗಟ್ಟಾಗಿ ನಡ್ಸ್ಕೊಂಡು ಬರುವಂಥ ಈ ವೈದ್ಯಮಯ ಅಂತ ಈ ಹಬ್ಬ ಇದು ನಮಗೆ, ನಮ್ಮ ಕುಲ ಬಾಂಧವರಿಗೆ ಅಂಥದ್ದೇ. ಸರ್, ನಾಳೆ ಕರ್ಗ ಇದೆ. ನಾಳೆ ಕರ್ಗ ಇದೆ. ಯಾವ ರೀತಿಯಾಗಿರುತ್ತೆ ಪ್ರೋಗ್ರಾಮ್ ಎಲ್ಲ? ಎಲ್ಲೆಲ್ಲಿಗೆ ಮೆರವಣಿಗೆ ಎಲ್ಲ ಯಾವ ರೀತಿ ಇರುತ್ತೆ? ಇದು ನಮ್ಮ ಅಲ್ಲಿ ಪೂಜೆ, ನಮ್ಮ ಒಂದು ಇಲ್ಲಿ ಶಕ್ತಿಪೀಠ ಅಂತ ಇದೆ. ಕಂಪನ್ ಪಾರ್ಕಿಂದ ಈ ಕಡೆ ಬಂದರೆ ಒಂದು ಕಂಠೀರವ ಸ್ಟೇಷನ್ ಹಿಂದೆನೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ನಮ್ಮ ಪ್ರತಿಷ್ಠಾಪನೆ ಮುಗಿಸ್ಕೊಂಡು ಇವಾಗ ಅಲ್ಲಿಂದ ನಾವು ಶಕ್ತಿಪೀಠ ತೊಗೊಂಡು ಇಲ್ಲಿ ಇವಾಗ ಆಲ್ರೆಡಿ ಹಸೆ ಕರ್ಗ ಅಂತ ಮಾಡಿದ್ದೀರಿ. ಅಲ್ಲ ಆಲ್ರೆಡಿ ಅಮ್ಮ ಬಂದು ಸೇರಿದಾಯಿತು. ಇನ್ನು ಇದನ್ನು ಈಗ ಇಲ್ಲಿಂದ ನಾವು ಇಲ್ಲಿನ ಪೇಟೆ ಕರ್ಗ ಅಂತ ಹೇಳಿ ಎಲ್ಲ ದೇವಸ್ಥಾನಗಳು ಮತ್ತು ರಾಜ ಬೀದಿಗಳಲ್ಲಿ ಎಲ್ಲ ಕಡೆನೂ ಹೋಗಿ ಎಲ್ಲರ ಅಮ್ಮ ಆಶೀರ್ವಾದ ಮಾಡಿ ಎಲ್ಲರಿಗೂ ಇದನ್ನು. ನಾಳೆ ನೈಟ್ ಎಷ್ಟು ಗಂಟೆಗೆ ಕರ್ಗ ಇಲ್ಲಿಂದ? 12 ಗಂಟೆ ಸುಮಾರು 12-12:30 ಒಳಗೆ ಇಲ್ಲಿಂದ ಬಿಡ್ತಾರೆ. ಎಲ್ಲೆಲ್ಲಿ ಮೆರವಣಿಗೆ ಹೋಗುತ್ತೆ ಸರ್? ಇಲ್ಲಿಂದ ಮೊದಲು ನಮ್ಮ ಮೇಯ್ನ್ ಇಲ್ಲಿ ಮುಂದೆ ಶಕ್ತಿಪೀಠದ ಹತ್ರ ಹೋಗಿ ಮತ್ತೆ ಇಲ್ಲಿ ಕುಲ ಬಾಂಧವರ ಮನೆಗಳಿಗೆಲ್ಲ ಹೋಗಿ ಇಲ್ಲಿ ಆಂಜನೇಯ ದೇವಸ್ಥಾನ ಮೇಯ್ನು. ಅಲ್ಲಿಂದ ಕಾಟನ್ಪೇಟೆ ಹೋಗಿ ಮಸಾನ್ ಸಾಬ್ ದೇವಸ್ಥಾನ, ಮತ್ತು ಅಲ್ಲಿಂದ ಅಣ್ಣಮ್ಮ ದೇವಸ್ಥಾನ. ಕಿಲಾರ ರೋಡಿಗೆ ಬಂದರೆ ಅಲ್ಲೊಂದು ಧರ್ಮರಾಜ ದೇವಸ್ಥಾನ ಇದೆ. ಅಲ್ಲಿಂದ ಇಲ್ಲಿ ಮೊದಲು ಕೆಂಪೇಗೌಡರು ಯಾವ್ಯಾವುದು ಮಾಡಿದ್ರು ಆ ದೇವಸ್ಥಾನಗಳೆಲ್ಲ, ಪ್ರತಿಯೊಂದು ದೇವಸ್ಥಾನಗಳಿಗೂ ಎಲ್ಲ ರಾಜಬೀದಿಗಳಿಗೆ ಹೋಗಿ ಅಲ್ಲೆಲ್ಲರಿಗೂ ದರ್ಶನ ಕೊಟ್ಟು ಎಲ್ಲರ ಹತ್ರನೂ ಪೂಜೆಗಳು ತೊಗೊಂಡು ಬರೋದು. ಅದಾದ್ಮೇಲೆ ಕರ್ಗ ಎಲ್ಲ ಆದ್ಮೇಲೆ ರಥೋತ್ಸವ ಎಲ್ಲ ಇರುತ್ತೆ. ಅದೆಲ್ಲ ರಥೋತ್ಸವ ಅವತ್ತೇನೆ, ನಾಳೆ ನೈಟೇ ರಥೋತ್ಸವ ಶುರು ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಬಂದು ಕರ್ಗ ಅಂತ್ಯ ಆಗೋದು ಹೇಗೆ, ಯಾವ ರೀತಿಯಾಗಿ? ಇದು ಅಂತ್ಯ ಆಗೋದಂತಂದ್ರೆ ಇದನ್ನೆಲ್ಲ ನಾವು ಹೇಳಕ್ಕಾಗೋದಿಲ್ಲ. ನೋಡಿರೋ ಪ್ರಕಾರ, ನೀವು ನೋಡಿರೋ ಪ್ರಕಾರ? ನಾವು ಅಷ್ಟೊಂದು ಇದು ನಮ್ಗೆ ಇದಿಲ್ಲ ಸರ್. ಅದೆಲ್ಲ ಕೆಲವರು ಹೇಳಂಗ ನಾವು ಇದಿರಲ್ಲ. ತಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜ್ಕುಮಾರ್ ಅಂತ. ಬನ್ನಿ ಸರ್, ನೀವು ಮಾತಾಡ್ತೀರಾ? ಸರ್, ಈಗ ನಮಗೆ ಗೊತ್ತಿರೋ ಹಾಗೆ ಕೆಂಪೇಗೌಡರ ಕಾಲದಿಂದನೂ 1700 ವರ್ಷಗಳ ಹಿಂದೆಯಿಂದನೂ ಈ ಕಾರ್ಯಕ್ರಮ ನಡ್ಕೊಂಬರ್ತಾ ಇದೆ. ಇದು ಪ್ರತಿ ಕಾರ್ಯಕ್ರಮನೂ ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ತೊಗೊಂಡಾದ್ಮೇಲೆ ಎಲ್ಲ ಈ ರಾಜಕಾರಣಿಗಳು ಎಲ್ಲ ಮತ್ತು ಈ ಧರ್ಮದರ್ಶಿಗಳೆಲ್ಲ ಸೇರಿ ಪ್ರತಿಯೊಂದು ಕಾರ್ಯಕ್ರಮನೂ ಒಂದು ಸುಸೂತ್ರವಾಗಿ ಏನು ಈ ಧರ್ಮದರ್ಶಿಗಳೆಲ್ಲ ಸೇರಿ ಸುಸೂತ್ರ ನಡ್ಕೊಂಬರ್ತಾ ಇದೆ. ಪ್ರತಿ ವರ್ಷವೂ ಚೆನ್ನಾಗಿ ವಿಜೃಂಭಣೆಯಿಂದ ಈ ನಮ್ಮ ಧರ್ಮದಾಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ ಸರ್. ಇವತ್ತು ಹಸಿ ಕರ್ಗ ಆಯ್ತು, ನೀವು ನೋಡಿರೋ ಪ್ರಕಾರ ನಾಳೆ ಎಲ್ಲ ಹಸಿ ಕರ್ಗ ಯಾವ- ನಾಳೆ ಅದು ನಾವು ಈಗ ಏನಿದೆ ಈ ಪದ್ಧತಿ ಪ್ರಕಾರ ಎಲ್ಲ ಕಡೆ ಒಂದು ಇದಿದೆ, ಒಂದು ರೌಂಡ್ಸ್. ಆ ರೌಂಡ್ಸ್ ಪ್ರಕಾರ ಎಲ್ಲ ಕಡೆನೂ ಎಲ್ಲ ಬಂದೋಬಸ್ತ್ ಮಾಡಿ ಅದು ನೋಡಿಕೊಂಡು ಈ ನಮ್ಮ ಇದಕ್ಕೆ ಹೋಗುತ್ತೆ, ಇಲ್ಲಿ ದರ್ಗಾಗೆ ಹೋಗುತ್ತೆ. ದರ್ಗಾಯಿಂದ ಮತ್ತೆ ಇಲ್ಲಿ
ಅಂಡಮ್ಮನ ದೇವಸ್ಥಾನಕ್ಕೆ ಹೋಗುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೂ ಎಲ್ಲ ಭೇಟಿ ಕೊಟ್ಟು ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗಿನ ಜಾವ ಯಥಾಸ್ಥಿತಿ ಕರ್ಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ಸೇರ್ಪಡೆ ಆಗುತ್ತೆ. ಅದಾದ್ಮೇಲೆ ಯಾವ ರೀತಿಯಾಗಿ ಪೂಜೆ ನಡೆಯುತ್ತೆ? ಅದಾದ್ಮೇಲೆ ನೆಕ್ಸ್ಟ್ ಗೊತ್ತಿಲ್ಲ ಸರ್. ಈ ರಥೋತ್ಸವ ಎಲ್ಲ ಯಾವ ರೀತಿ ನಡೆಯುತ್ತೆ? ಅದು ಮುಂದಿನ ಏನು ಕಾರ್ಯಕ್ರಮಗಳು ಏನು ಗೊತ್ತಿಲ್ಲ. ನೀವು ನೋಡಿರೋ ಪ್ರಕಾರ ಇಷ್ಟೇ. ನಾವು ನೋಡಿರೋ ಪ್ರಕಾರ ಇಷ್ಟೇ. ಓಕೆ. ತಮ್ಮ ಹೆಸರು ಸರ್? ಕುಮಾರ್ ಅಂತ. ಬನ್ನಿ ಅಮ್ಮ. ಮಾಮೂಲಿ ಕರಗ ಒಂದ್ ಸೆಕೆಂಡ್ ಓಕೆನಾ? ಹೇಳಿ ಸರ್. ವರ್ಷ ಚೆನ್ನಾಗಿ ನಡೀತಾ ಇದೆ. ಹಾ. ವರ್ಷ ಬರ್ತಾ ಇದೀವಿ, ಸೇವೆ ಮಾಡ್ಕೊಂಡು ಎಲ್ಲ ಒಳ್ಳೇದಾಗ್ತಾ ಇದೆ. ಇದೇ ತರ ಎಲ್ಲಾ ಕಡೆನೂ ಚೆನ್ನಾಗಿ ಇವಾಗ ನಾಳೆ ರಾತ್ರಿ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ, ಏನೇನ್ ಕಾರ್ಯಕ್ರಮ ಇರುತ್ತೆ ಅದೆಲ್ಲ ಹೇಳಿ. ಚೆನ್ನಾಗಿ ನಡೆಯುತ್ತೆ. ಯಾವೆಲ್ಲ ಕಾರ್ಯಕ್ರಮನೂ ನಡ್ಕೊಂಡು ಬರುತ್ತೆ. ಯಾವ್ಯಾವ ಕಾರ್ಯಕ್ರಮ ಏನೇನ್ ಇರುತ್ತೆ ಎಲ್ಲ? ಅದು ಸ್ವಲ್ಪ ನಾವು ಹೊರಗಡೆ ಇರ್ತೀವಿ, ಹಾ. ಮಾಮೂಲಿ ಹಾ. ಜೊತೆಲಿ ಇರ್ತೀವಿ, ಹಾ. ಮತ್ತೆ ದೂರ ಇರ್ತೀವಿ ನಾವು. ಹಾ. ಈರ್ ಮಕ್ಳೆಲ್ಲ ದೂರ ಇರ್ತೀವಿ. ಹಾ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಮಾಮೂಲಿ ಎಲ್ಲ ಕಡೆ ಹೋಗುತ್ತೆ. ಅವ್ರು ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಮಾಮೂಲಿ. ಸುಮಾರು ಎಷ್ಟು ಜನ ಸೇರ್ತಾರೆ ಕರಗಕ್ಕೆಲ್ಲ ಇಲ್ಲಿ? ಸುಮಾರು ಜನ, ಅದು ಹೇಳ್ಕೊಳ್ಳೋಂಗಿಲ್ಲ, ಹ್ಮ್. ಅಷ್ಟು ಜನ ಇರ್ತಾರೆ. ತುಂಬಾ ಜನ ಇರ್ತಾರೆ. ಯಾವ್ರಿಗೂ ಏನು ಆಗಲ್ಲ, ಎಲ್ಲ ತಾಯಿ ನೋಡ್ಕೊಳ್ತಾಳೆ. ನೀವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ ಕರಗಕ್ಕೂ ಇವಾಗ ಏನ್ ಡಿಫ್ರೆನ್ಸ್ ಇದೆ? ಅವಾಗ ಫ್ರೀ ಇತ್ತು, ರೋಡೇ ಫ್ರೀ ಇತ್ತು. ಇವಾಗ 10 ವರ್ಷದಿಂದ ಈಚೆ ಓವರ್ ಜನ. ಅವಾಗ ರೋಡಲ್ಲೇ ನಾವೆಲ್ಲ ಆರಾಮಾಗಿ ಹೋಗ್ತಾ ಇದ್ವಿ, ನಮ್ಮ ಬುದ್ಧಿ ಕಡ್ಡಾಗಿಂದ. ಇವಾಗ ಯಾವಾಗ ಕಾಲಕ್ಕೆ ತಕ್ಕ ಗುರುಗಳು ಹೇಳ್ದಂಗೆ ಜನ ಜಾಸ್ತಿ, ನೋಡು ಗುರುಗಳು ಇರ್ತಾರೆ. ಈಗ ನಡ್ಕೊಂಡು ಬರ್ತಾ ಇದೆ ಗುರುಗಳು. ಇವಾಗ ನಾಳೆ ರಾತ್ರಿ ಎಲ್ಲ ಫುಲ್ ಕರಗ ಮೆರವಣಿಗೆ ಇರುತ್ತೆ ಸರ್. ಅದಾದ್ಮೇಲೆ ನಾಡಿದ್ದು ಬೆಳಗ್ಗೆ ಏನ್ ಕಾರ್ಯಕ್ರಮ ಇರುತ್ತೆ, ಅದೆಲ್ಲ ಏನು ಇರುತ್ತೆ ಪ್ರೋಗ್ರಾಮ್ ನೀವು ನೋಡಿರೋ ಪ್ರಕಾರ? ಅದು ಮಾಮೂಲಿ ಗಾವು ಹಾ. ಇದೆಲ್ಲ ಇರುತ್ತೆ. ಓಕೆ. ಈ ತರ. ತಮ್ಮ ಹೆಸರು ಸರ್? ನಾಗರಾಜ್ ಗುರುಗಳೇ. ಥ್ಯಾಂಕ್ ಯು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.